ಸ್ವರಲೋಕಕ್ಕೆ ದೇವತೆ, ಸಂಗೀತ ಲೋಕದ ಧ್ರುವತಾರೆಯಾಗಿದ್ದಂತೆ ಎಸ್ ಜಾನಕಿ ಅಮ್ಮ ಇನ್ನೂ ನೆನಪು ಮಾತ್ರ. ಆದರೆ ಅವರ ಮಧುರ ಕಂಠದಿಂದ ಹಾಡಿರುವಂತಹ ಹಾಡುಗಳು ಅಮರ ಅಜರಾಮರವಾಗಿರುತ್ತೆ. ಆದರೆ ಜಾನಕಿ ಅಮ್ಮನವರಿಗೆ ಗುಲಾಬಿ ಹೂ ಅಂದರೆ ತುಂಬಾನೇ ಇಷ್ಟ ಇತ್ತಂತೆ. ಹಾಗಾಗಿ ಅವರ ಪಾರ್ಥಿವ ಶರೀರದ ಮೇಲೆ ಗುಲಾಬಿ ಹೂವನ್ನು ಇಡಲಾಗಿತ್ತು. ಜೊತೆಗೆ ಜಾನಕಿ ಅಮ್ಮ ಅಂದಾಗ ನಾವಾಗಲೇ ಹೇಳಿದ ಹಾಗೆ ಯಾವಾಗಲೂ ಕೂಡ ಬಿಳಿ ಸೀರೆಯನ್ನು ಉಟ್ಕೊಂಡು ಬರ್ತಾ ಇದ್ದಂಥ ಜಾನಕಿ ಅಮ್ಮ ನೆನಪಾಗ್ತಾರೆ. ಯಾಕೆ ಅವರು ಯಾವಾಗಲೂ ಕೂಡ ಬಿಳಿ ಬಣ್ಣದ ಸೀರೆಯನ್ನೇ ಉಡ್ತಾ ಇದ್ರು? ಇನ್ನು ಅವರಿಗೆ ಕೇಂದ್ರ ಸರ್ಕಾರ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿದಾಗ ಅವರದನ್ನು ನಿರಾಕರಿಸಿದ್ದು ಯಾಕೆ? ಹೀಗೆ ಜಾನಕಿ ಅಮ್ಮನವರ ಜೀವನದಲ್ಲಿ ನಡೆದಿದ್ದಂಥ ಅಪರೂಪದ ಸಂಗತಿಗಳ ಕುರಿತಾದಂತಹ ರಿಪೋರ್ಟ್ ಈಗ ಇಲ್ಲಿದೆ. ಸಂಗೀತ ಲೋಕದ ಧ್ರುವತಾರೆ ಇನ್ನು ನೆನಪು. ಕೋಟ್ಯಾಂತರ ಹೃದಯಗಳಲ್ಲಿ ನೆಲೆಸಿರುವ ಜಾನಕಮ್ಮ ಮಗುವಿನಂತೆ ಮುಗ್ಧವಾಗಿ ಹಾಡುತ್ತಿದ್ದ ಗಾನಕೋಗಿಲೆ, ಸ್ವರಲೋಕಕ್ಕೆ ದೇವತೆ, ಸಂಗೀತ ಲೋಕದ ಧ್ರುವತಾರೆ, ಸಿನಿ ರಸಿಕರ ಮನಗೆದ್ದಿರುವ ಮಹಾನ್ ಗಾಯಕಿ ಡಾಕ್ಟರ್ ಎಸ್ ಜಾನಕಮ್ಮ ಇನ್ನು ನೆನಪು ಮಾತ್ರ. ಆದರೆ ಅವರ ಮಧುರ ಕಂಠದಿಂದ ಹಾಡಿರುವ ಗೀತೆಗಳು ಅಮರ ಅಜರಾಮರ. ದಕ್ಷಿಣ ಚಿತ್ರರಂಗವನ್ನು ತಮ್ಮ ಸುಮಧುರ ಕಂಠದಿಂದಲೇ 6 ದಶಕಗಳಿಗೂ ಹೆಚ್ಚು ಕಾಲ ಆಳಿದ್ದ ಅಸಂಖ್ಯಾತ ಹಿಟ್ ಗೀತೆಗಳ ಗಾನಕೋಗಿಲೆ ಮೌನವಾಗಿ ಬಿಟ್ಟಿದ್ದಾರೆ. ಎಸ್ ಜಾನಕಮ್ಮನವರು ಪ್ರತಿ ಪದವನ್ನು ಅನುಭವಿಸಿ ಹಾಡ್ತಾ ಇದ್ರು. ಸಾಹಿತ್ಯಕ್ಕೆ ಅವರು ಕೊಡ್ತಾ ಇದ್ದಂತಹ ಲಯ, ವಿನ್ಯಾಸ ಕಲ್ಪನೆಗೂ ನಿಲ್ಲುತ್ತಿರಲಿಲ್ಲ. ಪ್ರೇಮಗೀತೆ ಹಾಡುವಾಗ ಪ್ರೇಮಿಯಾಗಿ, ಭಕ್ತಿಗೀತೆಯನ್ನು ಹಾಡುವಾಗ ಯೋಗಿಯಾಗಿ ಅಕ್ಷರಗಳಿಗೆ ಜೀವ ತುಂಬುತ್ತಾ ಇದ್ದ ಮಹಾನ್ ಗಾಯಕಿ. ಅಲ್ಲದೆ ಇಳಿ ವಯಸ್ಸಿನಲ್ಲೂ ಮಗುವಿನಂತೆ ಮುಗ್ಧವಾಗಿ ಹಾಡ್ತಾ ಇದ್ದಂತಹ ಇನ್ನೊಬ್ಬ ಗಾಯಕರನ್ನ ಜಗತ್ತಿನಲ್ಲಿ ನೋಡುವುದಕ್ಕೆ ಸಾಧ್ಯವಿಲ್ಲ. ಕನ್ನಡದಲ್ಲೇ ಹೆಚ್ಚಿನ ಹಾಡು ಹಾಡಿದ್ದ ಸ್ವರ ಸರಸ್ವತಿ, ಸುಮಾರು 8,000ಕ್ಕೂ ಹೆಚ್ಚು ಗೀತೆಗಳ ಗಾಯನ. ಸ್ವರ ಸರಸ್ವತಿ ಮಹಾನ್ ಗಾಯಕಿ, ಕನ್ನಡ ಭಾಷೆಯಲ್ಲಿಯೇ ಹೆಚ್ಚಿನ ಗೀತೆಗಳನ್ನು ಹಾಡಿದ್ದಾರೆ. ಸುಮಾರು 8,000ಕ್ಕೂ ಹೆಚ್ಚು ಹಾಡುಗಳನ್ನು ಕೋಟ್ಯಾಂತರ ಕನ್ನಡ ರಸಿಕರಿಗೆ ಉಣಬಡಿಸಿದ್ದಾರೆ. ತಾವು ಹಾಡಿದ ಹಾಡುಗಳನ್ನು ಯಾರೇ ಹಾಡಿದ್ರೂ ಕೂಡ ಕೇಳ್ತಾ ಇದ್ದ ಜಾನಕಿ ಅಮ್ಮ ನನಗಿಂತ ಚೆನ್ನಾಗಿ ಹಾಡಿದೆಯಾ ಮಗು ಅಂತ ಹುರಿದುಂಬಿಸ್ತಾ ಇದ್ರು. ಬಹುಭಾಷೆಯಲ್ಲಿ ಹಾಡಿದ ಜಾನಕಮ್ಮನವರಿಗೆ ಕನ್ನಡದ ಭಾಷೆಯ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಇನ್ನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವೊಂದರ ವೇದಿಕೆಯಲ್ಲಿ ಸ್ವತಃ ಜಾನಕಮ್ಮನವರೇ ಕನ್ನಡದ ಬಗ್ಗೆ ಗುಣಗಾನ ಮಾಡಿದ್ರು. ಕನ್ನಡದಲ್ಲಿಯೇ ಹೆಚ್ಚು ಗೀತೆಗಳನ್ನು ಹಾಡಿದ್ದೆ ಅಂತ ಹೇಳಿದ್ರು. ಜಾನಕಮ್ಮ ಬಿಳಿ ಸೀರೆಯನ್ನೇ ಯಾಕುಡ್ತಿದ್ರು? ಉಡುಪಿನಲ್ಲೂ ಸರಳತ್ವವನ್ನು ಕಾಯ್ದುಕೊಂಡಿದ್ದ ಎಸ್ ಜಾನಕಿ, ಹಣೆ ಮೇಲೆ ವಿಭೂತಿ, ಮುಖದಲ್ಲೊಂದು ಮುಗುಳ್ನಗೆ. ಎಸ್ ಜಾನಕಮ್ಮ ಅವರನ್ನು ನೋಡೋದೇ ಒಂದು ಅದ್ಭುತ. ಸ್ವರಲೋಕಕ್ಕೆ ಸಾಮ್ರಾಜ್ಞಿಯಾಗಿದ್ದಂತಹ ಅವರು ತುಂಬ ಸರಳ, ಡೌನ್ ಟು ಅರ್ತ್. ಹೂಗಳಂದ್ರೆ ಪಂಚಪ್ರಾಣ, ಅದರಲ್ಲೂ ಗುಲಾಬಿ ಹೂವು ಮುಡಿಯೋದು ಅಂದರೆ ಬಹಳ ಪ್ರೀತಿ. ಅದರಂತೆ ಅವರ ಪಾರ್ಥಿವ ಶರೀರದ ಮೇಲೂ ಕೂಡ ಗುಲಾಬಿ ಹೂವನ್ನು ಇಡಲಾಗಿತ್ತು. ಬಣ್ಣ ಬಣ್ಣದ ಸೀರೆಗಳಂದರೆ ಬಲು ಇಷ್ಟ. ಸಾಕಷ್ಟು ರೀತಿಯ ರೇಷ್ಮೆ ಸೀರೆಗಳು ಅವರ ಬಳಿ ಇದ್ವು. ಆದರೆ ಜಾನಕಮ್ಮ ಮಾತ್ರ ಪತಿ ವಿ ರಾಮ್ ಪ್ರಸಾದ್ 1997ರಲ್ಲಿ ನಿಧನರಾದ ಬಳಿಕ ಎಲ್ಲ ಆಸೆಗಳನ್ನು ಕೂಡ ಬಿಟ್ಟು ಬಿಟ್ಟಿದ್ರು. ಅವತ್ತಿನಿಂದಲೇ ಬಿಳಿ ಸೀರೆಗಳನ್ನು ಧರಿಸೋದಕ್ಕೆ ನಿರ್ಧರಿಸಿದ್ರು. ಸಾರ್ವಜನಿಕವಾಗಿ ಮತ್ತು ವಿವಿಧ ಕಾರ್ಯಕ್ರಮಗಳಿಗೆ ಕಾಟನ್ ಬಿಳಿ ಸೀರೆಗಳಲ್ಲಿಯೇ ಕಾಣಿಸ್ಕೊಳ್ತಿದ್ರು. ಅಷ್ಟೇ ಅಲ್ಲ, ಲಕ್ಷಾಂತರ ರೂಪಾಯಿ ರೇಷ್ಮೆ ಸೀರೆಗಳನ್ನು ದಾನ ಮಾಡಿದ್ರು. ಜೊತೆಗೆ ಹಣೆ ಮೇಲೆ ವಿಭೂತಿ, ಮುಖದ ಮೇಲಿದ್ದ ಮುಗುಳ್ನಗೆ ಇವತ್ತಿಗೂ ಕೂಡ ಹಚ್ಚ ಹಸಿರಾಗಿದೆ. 88,000ಕ್ಕೂ ಹೆಚ್ಚು ಹಾಡಿಗೆ ಧ್ವನಿಯಾಗಿದ್ದ ಜಾನಕಮ್ಮ ಮೈಸೂರಿನಲ್ಲಿಯೇ ಗಾಯನ ಆರಂಭ, ಅಲ್ಲಿಯೇ ವಿದಾಯ. ಗಾನಕೋಗಿಲೆ ಎಸ್ ಜಾನಕಮ್ಮನವರು ಹುಟ್ಟಿದ್ದು ಆಂಧ್ರ ಪ್ರದೇಶವಾದರೂ ಕರ್ನಾಟಕದ ಮೇಲೆ ಅಪಾರ ಪ್ರೀತಿ. ಕನ್ನಡ, ತೆಲುಗು, ಮಲಯಾಳಂ, ತಮಿಳು ಸೇರಿದಂತೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ಭಾಷೆಗಳ ಸಿನಿಮಾಗಳಲ್ಲಿಯೂ ಕೂಡ ಹಾಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದಿ, ಬಂಗಾಳಿ, ಒರಿಯಾ, ಸಂಸ್ಕೃತ, ಅಸ್ಸಾಮಿ, ಸಿಂಧಿ, ಕೊಂಕಣಿ, ತುಳು ಸೇರಿದಂತೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 88,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇಂಗ್ಲಿಷ್, ಜಾಪನೀಸ್, ಅರೇಬಿಕ್, ಜರ್ಮನ್ ಮತ್ತು ಸಿಂಹಳ ಭಾಷೆಗಳಲ್ಲಿಯೂ ಕೂಡ ಹಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಮಿಮಿಕ್ರಿಯಲ್ಲೂ ಜಾನಕಮ್ಮ ಎತ್ತಿದ ಕೈ. ಸಣ್ಣ ಮಕ್ಕಳ ಧ್ವನಿಯಲ್ಲಿ ಗೀತೆಗಳ ಗಾಯನ. ಹಾಡೋದಷ್ಟೇ ಅಲ್ಲ, ಜಾನಕಿಯವರಿಗೆ ಮಿಮಿಕ್ರಿ ಕಲೆಯೂ ಕೂಡ ಮೈಗೂಡಿತ್ತು. ವಿಶೇಷವಾಗಿ ಸಣ್ಣ ಮಕ್ಕಳ ಧ್ವನಿ, ಪಕ್ಷಿಗಳ ಕಲರವ, ವಿವಿಧ ಪ್ರಾಣಿಗಳ ಧ್ವನಿಯನ್ನ ಲೀಲಾಜಾಲವಾಗಿ ಅನುಕರಿಸ್ತಿದ್ರು. ಸಿನಿಮಾಗಳಲ್ಲಿ ಬರುವ ಹಲವು ಮಕ್ಕಳ ಹಾಡುಗಳಿಗೆ ಅವರೇ ಧ್ವನಿ ಕೂಡ ಆಗಿದ್ರು. ಇನ್ನು ಮಲಯಾಳಂ ಭಾಷೆಯ ಉಚ್ಚಾರಣೆ ಅತ್ಯಂತ ಕಠಿಣವಾದದ್ದು. ಆದರೆ ಜಾನಕಿಯವರು ಮಲಯಾಳಂನಲ್ಲಿ ತುಂಬ ಸ್ಪಷ್ಟವಾಗಿ ಹಾಡ್ತಿದ್ರು. ಕೇರಳ ಜನರೇ ಅವರು ನಮ್ಮ ರಾಜ್ಯದವರು ಅಂತ ನಂಬಿಟ್ಟಿದ್ರು. ಕೇರಳ ಸರ್ಕಾರದಿಂದಲೇ 11 ಬಾರಿ ಅತ್ಯುತ್ತಮ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಜಾನಕಿ ಅಮ್ಮನವರಿಗೆ ಕೈಯಲ್ಲೊಂದು ಕರವಸ್ತ್ರ ಸದಾಕಾಲ ಇರಬೇಕಿತ್ತು. SP ಬಾಲಸುಬ್ರಹ್ಮಣ್ಯ ಅವರು ಬೇಕಂತಲೇ ಜಾನಕಿ ಅಮ್ಮನವರ ಕರವಸ್ತ್ರವನ್ನು ಬಚ್ಚಿಟ್ಟು ಕಾಡಿಸ್ತಿದ್ರಂತೆ. ಪದ್ಮಭೂಷಣ ಪ್ರಶಸ್ತಿ ನಿರಾಕರಿಸಿದ ಗಾನಕೋಗಿಲೆ, ಅಭಿಮಾನಿಗಳಿಗಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ. ದಕ್ಷಿಣ ಭಾರತದ ಚಿತ್ರರಂಗದ ಪ್ರಮುಖ ಕೊಂಡಿಯೊಂದು ಕಳಚಿದಂತಾಗಿದೆ.
4 ಬಾರಿ ರಾಷ್ಟ್ರ ಪ್ರಶಸ್ತಿ, ತಮಿಳು, ಮಲಯಾಳಂ, ಕನ್ನಡ, ತೆಲುಗು ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ವಿವಿಧ ರಾಜ್ಯಗಳ ಪುರಸ್ಕಾರ ಅವರಿಗೆ ಸಂದಿದೆ. ಆದರೆ 2013ರಲ್ಲಿ ಭಾರತ ಸರ್ಕಾರ ಘೋಷಿಸಿದ ಪದ್ಮಭೂಷಣವನ್ನು ನಿರಾಕರಿಸಿದ್ರು. ಪ್ರಶಸ್ತಿ ಪ್ರಕಟವಾದಾಗ ಪ್ರತಿಕ್ರಿಯಿಸಿದ ಅವರು, ತಮಗೆ 75 ವರ್ಷ ವಯಸ್ಸಾಗೋವರೆಗೂ ಕೇಂದ್ರ ಸರ್ಕಾರ ಗುರುತಿಸದೆ ಈಗ ಪದ್ಮಭೂಷಣ ನೀಡ್ತಾ ಇರೋದು ತಡವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅಲ್ಲದೆ ಸರ್ಕಾರದ ವಿರುದ್ಧ ತನಗೆ ಯಾವುದೇ ಅಸಮಾಧಾನವಿಲ್ಲ ಅಂತ ಕೂಡ ಹೇಳಿದ್ರು. ದಕ್ಷಿಣ ಭಾರತದ ಕಲಾವಿದರನ್ನ ಕೇಂದ್ರ ಸರ್ಕಾರ ಸರಿಯಾಗಿ ಗುರುತಿಸ್ತಿಲ್ಲ ಅಂಥೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮೈಸೂರಿನ ಬಗ್ಗೆ ಅವರಿಗೆ ಎಷ್ಟು ಪ್ರಾಣ ಅಂದ್ರೆ, ಗಾಯನ ಆರಂಭಿಸಿದ್ದು ಸಾಂಸ್ಕೃತಿಕ ನಗರಿಯಲ್ಲಿಯೇ, ಗಾಯನದ ಲೋಕಕ್ಕೆ ವಿದಾಯ ಹೇಳಿದ್ದು ಅರಮನೆ ನಗರಿಯಲ್ಲಿಯೇ. ಈಗ ಅದೇ ಮೈಸೂರಿನ ಮಣ್ಣಿನಲ್ಲಿಯೇ ಅವರಿಗೆ ಅಂತಿಮ ವಿದಾಯ ಕೂಡ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.